ಹಾಯ್ ಹಲೋ ಹ್ಯಾಪಿ ಫ್ಯಾಮಿಲಿ ರೈಡಿಂಗ್ ಕಾರ್ಸ್ ಯೂಟ್ಯೂಬ್ ಚಾನಲ್ನ ಫ್ರೆಂಡ್ಸ್ ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ಅಂಡ್ ಪಬ್ಲಿಕ್ಗೆ ಸ್ವಾಗತ. ವೀಕ್ಷಕರು ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವೀಕ್ಷಕರೇ, ನಾನು ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಶೇರ್ ಆಗಬೇಕಂತ ಬೆಲ್ ಐಕನನ್ನು ಪ್ರೆಸ್ ಮಾಡಿದರೆ ಮಾತ್ರ ನಿಮಗೆ ಶೇರ್ ಆಗುತ್ತೆ ವೀಕ್ಷಕರೇ. ಹಾಗೆಯೇ ನಿಮ್ಗೆ ಯಾವ್ದಾದ್ರು ಸೆಕೆಂಡ್ ಹ್ಯಾಂಡ್ ಕಾರ್ಗಳು ಸೇಲ್ ಮಾಡಬೇಕಂತ ನಿಮಗೆ ಬಯಸಿದರೆ ನಮ್ಮದೊಂದು ಯೂಟ್ಯೂಬ್ ಚಾನಲ್ ನಂಬರ್ ಇದೆ ವೀಕ್ಷಕರ. ಆ ಯೂಟ್ಯೂಬ್ ಚಾನಲ್ ನಂಬರ್ಗೆ ಕೆಲವೊಂದು ಫೋಟೋಗಳನ್ನ ತೆಗೆದು ನನ್ನ ಯೂಟ್ಯೂಬ್ ಚಾನಲ್ಗೆ ಹಾಕಿ, ಯೂಟ್ಯೂಬ್ ಚಾನಲ್ ನಂಬರ್ಗೆ ಹಾಕಿ ವೀಕ್ಷಕರೇ, ನಾನೇ ನಿಮಗೆ ಕಾಲ್ ಮಾಡಿಬಿಟ್ಟು ಯಾವುದೇ ಮಧ್ಯವರ್ತಿಗಳಿದ್ದೀನಿ ನೇರವಾಗಿಯೇ ಕಸ್ಟಮರ್ಗೆ ಸೇಲ್ ಆಗೋ ಥರ ಹೆಲ್ಪ್ ಮಾಡಿಕೊಡ್ತೀನಿ ವೀಕ್ಷಕರೇ. ಹ್ಯಾಪಿ ಫ್ಯಾಮಿಲಿ ರೈಡಿಂಗ್ ಕಾರ್ಸ್ ವೀಕ್ಷಕರೇ, ಒಂದು ಓಮಿನಿ ಬಂದಿದೆ ವೀಕ್ಷಕರೇ. 2009 ಮಾಡಲು FC 2030 ತನಕ FC ಇರ್ತಕ್ಕಂಥ ಗಾಡಿ, ಸಿಂಗಲ್ ಓನರ್ ಗಾಡಿ ವೀಕ್ಷಕರೇ. ಬಟ್ ಓನರು ಏನೋ ಪಾರ್ಕಿಂಗ್ ಸಮಸ್ಯೆ ಅಂದ್ಬಿಟ್ಟು ಸೆಕೆಂಡ್ ಓನರ್ ಮಾಡಿಕೊಂಡು ಈಗ ಪಾರ್ಕಿಂಗ್ ಸಮಸ್ಯೆ ಅಂದ್ಬಿಟ್ಟು ಗಾಡಿ ಸೇಲ್ ಮಾಡ್ತಿದ್ದಾರೆ ವೀಕ್ಷಕರೇ. ಜಸ್ಟ್ 2 ತಿಂಗಳು ಓಡಿಸಿದ್ದಾರೆ ಸೆಕೆಂಡ್ ಓನರಲ್ಲಿ. ಬಟ್ ಅದು ಸಿಂಗಲ್ ಓನರ್ ಗಾಡಿನೇ. ಗಾಡಿ ತುಂಬ ಒರಿಜಿನಲ್ ಆಗಿರ್ತಕ್ಕಂಥ ಗಾಡಿ ವೀಕ್ಷಕರೇ, ತುಂಬ ಚೆನ್ನಾಗಿರ್ತಕ್ಕಂಥ ಗಾಡಿ ವೀಕ್ಷಕರೇ. 7 ಸೀಟರ್ ಗಾಡಿ, ಓನ್ಲಿ ಪೆಟ್ರೋಲ್ ಗಾಡಿ ವೀಕ್ಷಕರೇ. ಬರೀ 70,000 ಬರೀ ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ಗಾಡಿ ವೀಕ್ಷಕರೇ. ಯಾರೆಲ್ಲ ಓಮಿನಿ ಹುಡುಕ್ತಿದೆ ವೀಕ್ಷಕರೇ, ತುಂಬ ಚೆನ್ನಾಗಿರ್ತಕ್ಕಂಥ ಗಾಡಿ, ಒರಿಜಿನಲ್ ಆಗಿರ್ತಕ್ಕಂಥ ಗಾಡಿ, ತುಂಬ ನೀಟಾಗಿರ್ತಕ್ಕಂಥ ಗಾಡಿಯನ್ನು ಯಾರು ಹುಡುಕ್ತಾ ಇದ್ದಾರೆ ವೀಕ್ಷಕರೇ. ಓನರ್ ಏನು ಹೇಳಿದರೆ ಒಂದು ಪೂರ್ತಿಯಾದ ಒಂದು ಆಡಿಯೋ ಕ್ಲಿಪ್ ರಿಲೀಸ್ ಮಾಡ್ತೀನಿ ವೀಕ್ಷಕರೇ. ಪೂರ್ತಿಯಾದ ವೀಡಿಯೋ ನೋಡಿದರೆ ಮಾತ್ರ ನಿಮಗೆ ಪೂರ್ತಿಯಾದ ಮಾಹಿತಿ ಸಿಗುತ್ತೆ ವೀಕ್ಷಕರೇ. ಅರ್ಧಂಬರ್ಧ ವೀಡಿಯೋ ಮಾಡಿದರೆ ಅರ್ಧಂಬರ್ಧ ವೀಡಿಯೋ ಮಾಹಿತಿ ಸಿಗುತ್ತೆ ವೀಕ್ಷಕರೇ. ಜೊತೆಗೆ ಓನರ್ ಏನು ಹೇಳಿದರೆ ಒಂದು ಆಡಿಯೋ ಕ್ಲಿಪ್ ರಿಲೀಸ್ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಸರ್, ಒಂದು ಓಮಿನಿ ಹಾಕಿದಾರಲ್ಲ ಸರ್? ಹೌದೌದು ಸರ್. ಅದು ಯಾವ ಮಾಡಲಿ ಸರ್? ಅದು 9 ಮಾಡಲ್ ಸರ್. 2009. ಓನರ್ ಎಷ್ಟಾಗಿದೆ ಸರ್? ಓನರು ಫಸ್ಟ್ ಪಾರ್ಟಿನೇ. ಈಗ ನಾನ್ ತಗೊಂಡಿದ್ದೀನಿ, ಇನ್ನ ನನ್ನ ಹೆಸರಿಗೆ ಆಗಿಲ್ಲ, ಅದು ಟ್ರಾನ್ಸ್ಫರ್ಗೆ ಹಾಕಿದ್ದೀನಿ. ಅಂದ್ರೆ ಈಗ ಜಸ್ಟ್ ಒಂದು ಫಸ್ಟ್ ಪಾರ್ಟಿಲೇ ನಾನ್ ತಗೊಂಡಿದ್ದು. ಈಗ ಟ್ರಾನ್ಸ್ಫರ್ಗೆ ಹಾಕಿದ್ದೀನಿ ಸರ್. ನನಗೆ RC ಕಾರ್ಡ್ ಬಂದ್ರೆ ಸೆಕೆಂಡ್ ಪಾರ್ಟಿ ಆಗುತ್ತೆ. ಸೆಕೆಂಡ್ ಓನರ್ ಲೆಕ್ಕ ಹಂಗಾರ. ಅದನ್ನ ಸಿಸಿ ಎಲ್ಲ ತಗೊಂಡಿದ್ರಲ್ಲ, ಸಿಸಿ ತೆಗೆದು ನೀವು ಟ್ರಾನ್ಸ್ಫರ್ ಇಲ್ಲ ಹಾಕಿದ್ದೀರಾ? ಬ್ಯಾಂಗ್ಳೂರ್ದೆ ಅದು. ಸಿಸಿದೆ ಏನಿಲ್ಲ, ಬ್ಯಾಂಗ್ಳೂರ್ದೆ ವೆಹಿಕಲ್. ಅಲ್ಲೇ ಟ್ರಾನ್ಸ್ಫರ್ ಮಾಡಿರಾ? ಹೌದೌದೌದು. ಸೆಕೆಂಡ್ ಓನರ್ ಲೆಕ್ಕ ಹಂಗಾದ್ರೆ. ಲೆಕ್ಕಕ್ಕೆ ಸೆಕೆಂಡ್ ಓನರೇ, ಬಟ್ ಆದ್ರೆ ನಾನು ತಗೊಂಡು ಇನ್ನ ಒಂದ್ 2 ತಿಂಗಳಾಯ್ತು ಅಷ್ಟೇ ಅದು. ಹೌದಾ? ಆ, ಏನೇ ಅಂದ್ರೆ ಸರ್ ಮಾಡ್ತಾ ಇದೀರಿ ಈಗ 2 ತಿಂಗಳಿಗೆ? ಅದು ಮಾರೋದಕ್ ರೀಸನ್ ಗಾಡಿ ಚೆನ್ನಾಗಿದೆ, ಅಲ್ಲಿ ನಿಲ್ಸ್ಕೊಳಕ್ ಜಾಗ ಇಲ್ಲ. ನಾನೇನೋ ಬಿಸ್ನೆಸ್ ಪ್ಲಾನ್ ಮಾಡ್ಕೊಂಡ್ ಮಾಡ್ದೆ. ಈ ಸ್ಕೂಲ್ ಟ್ರಿಪ್ ಮಾಡೋಣ ಅಂದ್ಬಿಟ್ಟು ನಾನು ಹುಡುಕಿ ತಗೊಂಡಿದ್ ಗಾಡಿ, ಅದು ಸಿಂಗಲ್ ಓನರ್ ಗಾಡಿನೇ. ಈ ಸ್ಕೂಲ್ ಟ್ರಿಪ್ ಅಲ್ಲಿ ಪೆಟ್ರೋಲ್ ರೇಟ್ ಎಲ್ಲ ಜಾಸ್ತಿ ಆಗೋಯ್ತು. ಅದು ಪ್ಯೂರ್ ಪೆಟ್ರೋಲ್ ಗಾಡಿ, ಅದು LPG CNG ಯಾವ್ದು ಇಲ್ಲ. ಹೌದಾ? ಪೆಟ್ರೋಲ್ ರೇಟ್ ಜಾಸ್ತಿ ಆಯ್ತು, ನನ್ಗೆ ಯಾಕೋ ಆ ಟ್ರಿಪ್ಗಳು ವರ್ಕೌಟ್ ಆಗಲ್ಲ ಅನಿಸ್ತು, ಸ್ಟಾಪ್ ಮಾಡ್ಬಿಟ್ಟೆ. ಓಕೆ ಓಕೆ ಓಕೆ. ಅದು 5 ಸೀಟರ್ 7 ಸೀಟರ್ ಸರ್? ಅದು 7 ಸೀಟರ್ ಸರ್. 6+1 7 ಸೀಟರ್ ಪೆಟ್ರೋಲ್ ಗಾಡಿ. 7 ಸೀಟರ್ ಪೆಟ್ರೋಲ್ ಗಾಡಿ, ಪ್ಯೂರ್ ಪೆಟ್ರೋಲ್ ಗಾಡಿ. MP5 ಇಂಜಿನ್? ಹೌದು. ಓಕೆ ಓಕೆ ಸರ್. ಅದು ಕಿಲೋಮೀಟರ್ ಎಷ್ಟಾಗಿದೆ ರನ್ನಿಂಗ್ ಈಗ? ಕಿಲೋಮೀಟರ್ 70,000 ಓಡಿದೆ ಸರ್ ಅಷ್ಟೇ. ಫಸ್ಟ್ ಪಾರ್ಟ್ ಇಂದ ನಾನು 60 ಚಿಲ್ಲರೆ ಶೋರೂಮ್ ಇತ್ತು. ಇಷ್ಟಿನ? ಅದು ಹೌದೌದು. ಶೋರೂಮ್ಲೆ ಸರ್ವಿಸಾ? ಹೌದು. ಓಕೆ ನಾನ್ ತಗೊಂಡು ಅದು 60 ಚಿಲ್ಡ್ರನ್ನೇ ಇತ್ತು. ನಾನ್ ತಗೊಂಡು ಒಂದು 500-600 ಕಿಲೋಮೀಟರ್ ಓಡಿಸಿಲ್ಲ, ಇನ್ನ 1,000 ಕಿಲೋಮೀಟರ್ ನಾನು ಓಡಿಸಿಲ್ಲ ಅದು. ಹೌದಾ? ಹೌದು ಸರ್. ಓಕೆ ಓಕೆ. FC ಎಲ್ಲ ಎಷ್ಟಿದೆ ಸರ್ ಈಗ ರನ್ನಿಂಗ್ ಅದು? ಇನ್ನ 4 ವರ್ಷ FC ಇದೆ, ಫ್ರೆಶ್ ಆಗಿ ಇನ್ಶೂರೆನ್ಸ್ ಇದೆ. ಟೈರ್ ಕಂಡೀಷನ್? ಟೈರ್ ಕಂಡೀಷನ್ ಎಲ್ಲ 80% ಮೇಲೆ ಇದೆ ಟೈರ್ಗಳೆಲ್ಲ. ನಾನು ಅದನ್ನ ನೋಡಿನೇ ತಗೊಂಡಿದ್ದು. 4 ವರ್ಷ FC ಇದೆ, ಈ ಪ್ರೆಸ್ ಇನ್ಶೂರೆನ್ಸ್. ಮತ್ತೆ ಮೊನ್ನೆ ಎಮಿಷನ್ ಟೆಸ್ಟ್ ಎಲ್ಲ ನಾನೇ ಮಾಡಿಸ್ಕೊಂಡಿದ್ದೀನಿ. ಆಯಿಲ್ ಸರ್ವಿಸ್ ಮಾಡಿಸಿದ್ದೀನಿ. ಓಕೆ. ಬ್ರೇಕ್ ಲೈನಿಂಗ್ ಎಲ್ಲ ಚೆಕ್ ಮಾಡಿಸಿ ನಾನೇ ಒಂದ್ ಸರ್ವಿಸ್ ಮಾಡಿಸ್ಕೊಂಡಿದ್ದೀನಿ, ನಾನು ಸ್ಕೂಲ್ ಟ್ರಿಪ್ ಮಾಡ್ಬೇಕು ಅಂತ. ಓಕೆ. ತಗೊಳ್ಳೋರು ಇವಾಗ ಯಾವ್ದೇ ಕಾರಣಕ್ಕೂ 10 ರೂಪಾಯಿದ್ ಏನು ಖರ್ಚು ಮಾಡಂಗಿಲ್ಲ ಸರ್. ಆಯಿಲ್ ಸರ್ವಿಸ್ ನಿಂದಾನು ಇನ್ನ 1 ವರ್ಷದ ತನ ಆರಾಮಾಗಿ ಓಡಿಸ್ಕೋಬಹುದು. ಅವ್ರದ್ದು ಓಡಿಸೋದು ಅಷ್ಟೇ, ಪೆಟ್ರೋಲ್ ಹಾಕೊಳ್ಳೋದು ಓಡಿಸೋದು. ಓಕೆ 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 ಸರ್. ಗಾಡಿಲಿ ಡೆಂಟು ಸ್ಕ್ರಾಚು ಆತರ ಏನಾರ? ಯಾವ್ದು ಇಲ್ಲ ಸರ್. ಯಾವ್ದು ಫೋಟೋ ಕಳ್ಸಿದೀನಿ ಹಂಗೆ ಇದೆ ಗಾಡಿ. ಒಳ್ಳೆ ಒರಿಜಿನಲ್ ಪೇಂಟ್ ಇದೆ, ಟಿಂಕರಿಂಗ್ ಆಗಿಲ್ಲ, ಪೇಂಟಿಂಗ್ ಆಗಿಲ್ಲ. ಒರಿಜಿನಲ್ ಪೇಂಟ್, ಟಿಂಕರ್ ಪೇಂಟ್ ಏನೋ ಮಾಡ್ಸಿಲ್ಲ ಗಾಡಿಗೆ? ಏನು ಮಾಡ್ಸಿಲ್ಲ. ಸಣ್ಣ ಪುಟ್ಟ ಎಲ್ಲೋ ಒಂಚೂರು ಕಾಣ್ದಿರಂಗ್ 1-2 ಕಡೆ ಆಗಿರುತ್ತೆ, ಅದು ಅದೇನ್ ಕಾಣಿಸ್ತಾನೆ ಇಲ್ಲ. ಬೇಕಾದ್ರೆ ನೀವು ಫೋಟೋ ಜೂಮ್ ಮಾಡಿ ನೋಡ್ಬೋದು. ಅದು ಫೋಟೋದಲ್ಲ ಅಂದ್ರೆ ಕಾಣಿಸೋದಿಲ್ಲ, ಗಾಡಿ ನೋಡಿದ್ರೆ ಮಾತ್ರ ಎಲ್ಲೋ 1-2 ಕಡೆ ಒಂದ್ ಸಣ್ಣ ಪುಟ್ಟ ಆಗಿರುತ್ತೆ ಅಷ್ಟೇ. ಅದು ಏನ್ ಮೇಜರ್ ಏನಲ್ಲ, ಅದೆಲ್ಲ ಮೈನರ್ ಅದು. ಓಕೆ. ಗಾಡಿ ಆಕ್ಸಿಡೆಂಟ್ ಫ್ರೀ ಗಾಡಿ ಅಲ್ವಾ? ಇಲ್ಲ ಸರ್, ಆಕ್ಸಿಡೆಂಟ್ ಫ್ರೀ ಗಾಡಿ, ಆಕ್ಸಿಡೆಂಟ್ ಏನಿಲ್ಲ ಗಾಡಿ? ಏನ್ 1 ರೂಪಾಯಿ ಮೆಕ್ಯಾನಿಕ್ ಕೆಲಸ ಇಲ್ಲ, 1 ರೂಪಾಯಿ ಆಯಿಲ್ ಚೇಂಜ್ ಇಲ್ಲ.
ಓಕೆ. ಡಾಕ್ಯುಮೆಂಟ್ಸ್ ಯಾವ್ದು ರೆಡಿ ಮಾಡ್ಸಂಗಿಲ್ಲ, ಟೈರ್ ಏನ್ ಆಗಲ್ಲ ಸರ್, ಹಾಕಂಗಿಲ್ಲ. ಆಕ್ಸಿಡೆಂಟ್ ಗಿಕ್ಸಿಡೆಂಟ್ ಏನ್ ಆಗಿಲ್ಲ ಗಾಡಿ ಒರಿಜಿನಲ್ ಗಾಡಿ ಎಂದೆ? ಇಲ್ಲ ಇಲ್ಲ ಇಲ್ಲ, ಯಾವ್ದಿಲ್ಲ ಒರಿಜಿನಲ್ ಯಾವ ಕೇಸ್ ಇಲ್ಲ, ಆಕ್ಸಿಡೆಂಟ್ ಆಗಿಲ್ಲ. ಹ್ಮ್ 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 ಅವ್ರು ಓಡ್ಸೋವಾಗೆಲ್ಲ ಮೊದಲನೇವ್ರು ಏನೋ ಟಚ್ ಮಾಡ್ಕೊಂಡ್ರು, ಸಣ್ಣ ಪುಟ್ಟ ಅಂದ್ರೆ ಅದು ಮೇಜರ್ ಅಲ್ವೆಲ್ಲ ಕಾಣೋದೇ ಇಲ್ಲ, ಅದನ್ನ ನಿಂತ್ಕೊಂಡ್ ನೋಡಿದ್ರೆ ಅಬ್ಸರ್ವ್ ಹ್ಮ್ ಮಾಡಿದ್ರೆ ಹ್ಮ್ 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 ಅಷ್ಟಿದೆ. ಬಿಟ್ರೆ ಇನ್ನ ಶೋರೂಮ್ ಗಾಡಿ ತರಾನೇ ಕಾಣಿಸುತ್ತೆ. ಸರ್ ಈ ಗಾಡಿಲಿ ಫೋಟೋಗಳಲ್ಲಿ ಏನ್ ಹಾ, ಗಾಡಿಲಿ ಕ್ಲಚ್ ಕೆಲಸ ಅಥವಾ ಏನಾದ್ರು ಗೇರ್ ಕೆಲಸ, ಗೇರ್ ಬಾಕ್ಸ್ ಕೆಲಸ, ಇಂಜಿನ್ ಏನಿಲ್ಲ ಕೆಲಸ? ಸರ್, ಏನಿಲ್ಲ ಸರ್, ಅದು ನನಗೂ ಗೊತ್ತಾಗಲ್ಲ ಅನ್ಬಿಟ್ಟು ನಾನು ಮೆಕ್ಯಾನಿಕ್ ನೇ ಕರ್ಕೊಂಡೋಗಿ ಚೆಕ್ ಮಾಡಿ ತಗೊಬಂದಿದ್ ಗಾಡಿ. ಗಾಡಿ ಟೋಟಲಿ ಚೆನ್ನಾಗಿದೆ. ಚೆನ್ನಾಗಿದೆ. ಓಕೆ, ಈಗ ಸೆಕೆಂಡ್ ಓನರ್ ಅಂತೀರಾ, 2009 ಮಾಡಲು, FC ಇನ್ನು 4 ವರ್ಷ ಇದೆ, ಇನ್ಸೂರೆನ್ಸ್ ಫ್ರೆಶ್ ಮಾಡ್ಸಿರಾ? ಫ್ರೆಶ್ ಕಾಂಪ್ರಹೆನ್ಸಿವ್ ಇದೆ, ಇನ್ಸೂರೆನ್ಸ್, ಹೌದು. ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಹಾಕ್ಸಿರಾ? ಥರ್ಡ್ ಇಲ್ಲ ಫಸ್ಟ್ ಪಾರ್ಟಿ ಇರ್ಬೇಕು ಸರ್ ಇದು ಇನ್ಶೂರೆನ್ಸ್. ಅದು ಎಷ್ಟು ಕಾಪಿ ಹಾಕ್ಸಿರಾ? ನನ್ಗೆ ಇನ್ನ ಎಷ್ಟು ರೂಪಾಯಿ ಕೊಟ್ಟಿಲ್ಲ ಹಾಕ್ಸಿರಾ? ಅವರು. ಎಷ್ಟು ದುಡ್ಡು ಕೊಟ್ಟಿರ ಅದಕ್ಕೆ? ಸರ್ ಅದು ಅವರೇ ಮಾಡಿಸ್ಕೊಟ್ಟಿರೋದು, ಇನ್ನ ಅದಕ್ಕೊಂದು ಜೆರಾಕ್ಸ್ ಏನೋ ಕಳಿಸಿದಾರೆ ಅಷ್ಟೇ ನನಗೆ. ಸೊ ಈಗ ತಗೊಂಡ್ನಲ್ಲ, ಅವರೇ ಫ್ರೆಶ್ ಆಗಿ ಮಾಡಿಸ್ಕೊಟ್ಟಿರೋದು. ಅದು ಯಾವ್ದು ಮಾಡಿದಾರೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಓಕೆ ಓಕೆ ಓಕೆ. ಅದು ಬಿಟ್ರೆ ನನಗ್ ಗೊತ್ತಿರೋ ಹಂಗೆ ಅಷ್ಟೇ, ಅದು ಡೀಟೇಲ್ಸ್ ಇಷ್ಟಿದೆ. ಗಾಡಿ ಚೆನ್ನಾಗಿದೆ. ಗಾಡಿಲಿ ಏನ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾರ ಮಾಡ್ಸಿರಾ ಗಾಡಿ ಬಂದಿರೋದು ಬಿಟ್ರೆ? ಇಲ್ಲ ಸರ್, ಅವರು ಮಾಡಿಸಿಲ್ಲ, ನಾನು ಮಾಡಿಸಿಲ್ಲ. ಗಾಡಿ ಒಳಗೆ ಹೆಂಗಿದೆ ಸಿಸ್ಟಮ್ ಹಂಗೆ ಎಲ್ಲ ಇದೆ. ಇದೆಯಾ? ಸಿಸ್ಟಮ್ ಇದೆ ಸರ್ ಒಂದು. ಸಿಸ್ಟಮ್ ಇದೆ, ಕುಶನ್ ಎಲ್ಲ ಚೆನ್ನಾಗಿದೆ. ಪುಷನ್ ಎಲ್ಲ ಚೆನ್ನಾಗಿದೆ. ಒಳಗಡೆದು ಒಂದು ಫೋಟೋ ಹಾಕಿದ್ದೀನಿ ನೋಡಿ. ಓಕೆ, ಬಂಪರ್ ಏನಾರು ಹಾಕಿದೀರಾ ಮೇಲ್ಗಡೆ? ಕ್ಯಾರಿಯರ್ ಬಂಪರ್? ಇಲ್ಲ ಸರ್, ಕ್ಯಾರಿಯರ್ ಹಾಕಿಲ್ಲ, ಅವರು ಹಾಕಿಲ್ಲ, ನಾನು ಹಾಕಿಲ್ಲ. ಅದು ಮೋಸ್ಟ್ಲಿ ಕಂಪ್ನಿಯಿಂದ ಹೆಂಗ್ ಬರ್ತದ್ದು ಹಂಗೆ ಅವ್ರು ಇಟ್ಕೊಂಡಿದ್ರು, ನಾನು ಹಂಗೆ ಇಟ್ಕೊಂಡಿದ್ದೀನಿ ಸರ್. ಓಕೆ ಎಕ್ಸ್ಟ್ರಾದ್ ಏನು ಮಾಡಿಲ್ಲ. ಓಕೆ. ಒಳಗಡೆ ಎಲ್ಲ ಚೆಕ್ ಮಾಡಿ ಬೇಕಾದ್ರೆ ಒಳಗಡೆ ಎಲ್ಲಿ ಒಂದ್ ಚೂರು ರೆಸ್ಟ್ ಹಿಡ್ದಿಲ್ಲ ಗಾಡಿ. ಹಾ, ಪ್ಲಾಟ್ಫಾರ್ಮ್ ಎಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ನಾನು ಬಹಳ ಇಷ್ಟಪಟ್ಟು ತಗೊಂಡಿದ್ ಗಾಡಿ ಅದು. ಯಾವ್ದೇ ಕಾರಣಕ್ಕೂ ಮಾರೋದಿಲ್ಲ ಅಂತಾನೆ ನಾನು ಹುಡುಕಿ ಕೆಲವೊಂದ್ ಕಡೆ ನೋಡ್ಬಿಟ್ಟು, ಇದು ಸೆಕೆಂಡ್ ಪಾರ್ಟಿ ಒಂದು ಡೀಲರ್ ಹತ್ರ ಇತ್ತು, ಒಂದು ಆಫೀಸ್ ಇಲ್ಲ, ಅದನ್ನ ಹುಡುಕಿ ನಾನು ತಗೊಂಡಿದ್ ಗಾಡಿ ಅದು. ಸರ್ ಈಗ 2009 ಅಂತೀರಾ, ಈಗ ಓನರ್ ಸೆಕೆಂಡ್ ಓನರ್ ಆಗಿದೆ, ಈಗ ಗಾಡಿ 70,000 ಚಿಲ್ಲರೆ ಹೊಡಿದೆ, ಗಾಡಿಲಿ ಏನು ಕೆಲಸ ಇಲ್ಲ ಅಂತಿದ್ದೀರಾ? ಇಲ್ಲ ಸರ್, ಅವ್ರು ಬೇಕಾದ್ರೆ ಡೈರೆಕ್ಟ್ okay. ಮೆಕ್ಯಾನಿಕ್ ಕರ್ಕೊಂಡ್ ಚೆಕ್ ಮಾಡ್ಕೋಬಹುದು. ಓಕೆ ಸರ್, ಈಗ ಎಲ್ಲಿದೆ ಸರ್ ಗಾಡಿ ಈಗ? JP ನಗರ 8 ಫೇಸ್ ಅಲ್ಲಿ ಇದೆ ಸರ್, ಅಂಜನಾಪುರ ಅಂತ. ಅಂಜನಾಪುರ, ನಿಮ್ಮ ಹತ್ರನೇ ಇದೆಯಾ ಗಾಡಿ? ಹೌದೌದು, ನಮ್ಮ ಹತ್ರನೇ ಇದೆ. ಓಕೆ, ಗಾಡಿ CC ಎಲ್ಲ ತಕ್ಕೊಡ್ತಿರಲ್ಲ ನೀವೇ? ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದ್ರೇನಾ? ಹಾ, ಆಯ್ತು ಸರ್, ಅದು ಈಗ ಎಷ್ಟಾಗುತ್ತೆ ಬೆಂಗಳೂರು ಬಿಟ್ಟು ಬೇರೆ ಕಡೆ ಯಾರಾದ್ರೂ ನಿಮ್ಮ ಹತ್ರ ಬಂದು ಗಾಡಿ ತಗೊಂಡ್ರೆ CC ಎಲ್ಲ ತಕ್ಕೊಡ್ತೀರಾ? ತಗೊಡ್ತೀವಿ ಸರ್, ತಗೊಡ್ತೀವಿ. ಓಕೆ, ಗಾಡಿಲಿ ಏನ್ ಕೆಲ್ಸ ಏನಿಲ್ಲ? ಏನು ಕೆಲಸ ಇಲ್ಲ ಸರ್, ಅವ್ರು ಬೇಕಾದ್ರೆ ಡೈರೆಕ್ಟ್ ಪೊಲೀಸ್ ಕೇಸು ಏನಿಲ್ಲ? ಏನಿಲ್ಲ, ಒಂದಿಲ್ಲ. ನಾನು 2-3 ಕಡೆ ಚೆಕ್ ಮಾಡ್ಸಿದ್ದೀನಿ ನಾನು. ಓಕೆ ಓಕೆ ಸರ್, ಈ ಗಾಡಿ ಏನ್ ಹೇಳ್ತಿದ್ದೀರಾ ರೇಟ್? ಬೆಂಗಳೂರಲ್ಲಿ ಇದೆ ಅಂತ ಏನ್ ಹೇಳ್ತಿದ್ದೀರಾ ರೇಟ್? ಸರ್ ನಾನು 2.10 ಕೊಟ್ಟು ತಗೊಬಂದಿದ್, ನಾನು ಸಣ್ಣ ಪುಟ್ಟ 15-20 ಆಗೋಯ್ತು. ಈಗ 2.10 ಅಂದ್ರೆ ಈಗ ಸೆಕೆಂಡ್ ಓನರ್ ಆಗಿರಲ್ಲ ಸರ್ ಈಗ? ಸೆಕೆಂಡ್ ಓನರ್ ಆಗಿದೆ ಸರ್. ಗಾಡಿ ಚಿಕ್ಕಮ್ಮಿ ಗಾಡಿ ಹಂಗಿದೆ ಸರ್ ನೋಡಿದ್ರೆ. ಈಗ ಏನ್ ರೇಟ್ ಲಾಸ್ಟ್ ನೀವ್ ಎಲ್ಲಿ ತನಕ ಬಿಡ್ತೀರಾ ಗಾಡಿನ? ಒಂದ್ 5-10 ಹೆಚ್ಚು ಕಮ್ಮಿ ಬಿಟ್ಬಿಡೋದು ಸರ್, ನಿಮ್ ಕಂಪ್ನಿ, ನಿಮ್ಮ ಇದ್ರ ಕಡೆ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದ. ಲಾಸ್ಟ್ ಅಂದ್ರೆ ಎಲ್ಲಿ ತನಕ ಆಗುತ್ತೆ ಈಗ ನಿಮ್ ಲೆಕ್ಕದಲ್ಲಿ? 2 ಫೈನಲ್ ಸರ್. ಒಂದ್ 2 ಲಕ್ಷ ಕೊಡ್ತೀರಾ? 9 ಸೆಕೆಂಡ್ ಓನರ್ ಗಾಡಿ, ಪೆಟ್ರೋಲ್ ಗಾಡಿ? ಹೌದೌದು, ಪ್ಯೂರ್ ಪೆಟ್ರೋಲ್ ಗಾಡಿ. 7+1 8 ಸೀಟರ್ ಗಾಡಿ? ಹೌದೌದು, MP5 ಇಂಜಿನ್ ಅಲ್ವಾ? MP5 ಇಂಜಿನ್, ಹೌದು. ಓಕೆ ಸರ್, ನಾನು ಚಾನಲ್ ಅಪ್ಲೋಡ್ ಮಾಡಿರ್ತೀನಿ ಸರ್, ನೋಡಿ ಯಾರಾದ್ರೂ ಕಾಲ್ ಮಾಡಿದ್ರೆ ಮಾತಾಡಿ, ಸ್ವಲ್ಪ ನೆಗೋಷಿಯಬಲ್ ಮಾತಾಡಿ ಕೊಡಿ ಸರ್. ಮಾತಾಡೋಣ ಸರ್, ಖಂಡಿತ ಮಾತಾಡೋಣ. ಅವ್ರ ಓಕೆ. ಗಾಡಿ ನೋಡಿದ್ರೆ ಯಾರು ನೋಡಿದ್ರು ಗಾಡಿ ರಿಜೆಕ್ಟ್ ಮಾಡಕ್ ಚಾನ್ಸೇ ಇಲ್ಲ. ಅದು ನಾನು ಅಷ್ಟು ಹುಡುಕಿ 2 ತಿಂಗಳಿಂದ ಹುಡುಕಿ ತಗೊಂಡಿದ್ ಗಾಡಿ ಅದು. ಓಕೆ ಓಕೆ ಓಕೆ. ನನಗೇನು ಬಿಸ್ನೆಸ್ ಆಗಿಲ್ಲ, ಅದು ಆಗ್ಲಿಲ್ವಲ್ಲ, ಸುಮ್ನೆ ಯಾಕಾದ್ರು ಮಾಡ್ಕೊಂಡಿನಿ. ನಾನು ನಮ್ಮ ಮನೆ ಹತ್ರ ಅದು ಪಾರ್ಕಿಂಗ್ ಮಾಡ್ಕೊಂಡಿಲ್ಲ, ಜಾಗ ಇದೆ ಮನೆ ಹತ್ರ. ಅದೇ ಸರ್, ಅದೇ ಬಿಸಿಲಲ್ಲಿ ಒಣಗ್ತಾ ಇರ್ತದೆ, ಮಳೆಲಿ ಅಂದ್ರೆ ಎಲ್ಲ ಹಾಳಾಗ್ಬಿಡುತ್ತೆ. ಗಾಡಿ ಚೆನ್ನಾಗದೆ, ಇನ್ಯಾಕ್ ಬೇಕು ಕೊಟ್ಬಿಡೋಣ ಅಂತಾನೆ ನಿಜ. ಆ ಒಂದು ಕಾರಣಕ್ಕೆ ಮಾರ್ತಾ ಇರೋದು. ಓಕೆ ಸರ್, ನೋಡಿ ಅಪ್ಲೋಡ್ ಮಾಡ್ತೀನಿ, ನೋಡಿ ನಿಮ್ದೇ ನಂಬರ್ ಹಾಕಿರ್ತೀನಿ, ಕಸ್ಟಮರ್ ಮಾತಾಡಿದ್ರೆ ಮಾತಾಡ್ಕೊಡಿ. ಖಂಡಿತ ಸರ್, ನಂಬರ್ ಓಕೆ ಸರ್, ಹಾಕಿರ್ತೀನಿ. ಥ್ಯಾಂಕ್ ಯು ಸರ್. ಓಕೆ ಸರ್. ಓಕೆ ಸರ್. ಕೇಳಿದ್ರಲ್ಲ ವೀಕ್ಷಕರೇ, ಓನರ್ ಹೇಳಿದ್ರನ್ನ ಗಾಡಿನ ನೇರವಾಗಿ ಹೋಗಿ ನೇರವಾಗಿ ನಾವು ವ್ಯಾಪಾರ ಮಾಡ್ಕೊಳ್ಳಿ ವೀಕ್ಷಕರೇ. ಫೋನಲ್ಲಿ ಯಾರು ಫೈನಲ್ ಮಾಡಬೇಡಿ. ಇನ್ನು ಯಾರೆಲ್ಲ ತಮ್ಮ ಗಾಡಿಗಳನ್ನ ಸೇಲ್ ಮಾಡಬೇಕು ಅಂತ ಬಯಸಿದ್ದೀರಾ, ದಯವಿಟ್ಟು ಒಂದು ಯೂಟ್ಯೂಬ್ ಚಾನಲ್ ಇದೆ ವೀಕ್ಷಕರೇ, ಆ ಚಾನಲ್ಗೆ ಯಾರು ಫೋನ್ ಮಾಡಬೇಡಿ. ಚಾನಲ್ ನಂಬರ್ಗೆ ನನ್ನ ವಾಟ್ಸಪ್ ನಂಬರ್ ಆ ನಂಬರ್ಗೆ ನೀವು ಕೆಲವೊಂದು ಫೋಟೋಗಳನ್ನ ತೆಗೆದು ಹಾಕಿಬಿಟ್ರೆ ನಾನೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿನ ಯೂಟ್ಯೂಬ್ ಚಾನಲ್ಗೆ ಹಾಕಿಬಿಟ್ಟು ಸೇಲ್ ಆಗೋ ಥರ ಹೆಲ್ಪ್ ಮಾಡ್ಕೊಡ್ತೀನಿ ವೀಕ್ಷಕರೇ. ಹ್ಯಾಪಿ ಫ್ಯಾಮಿಲಿ ರೈಡಿಂಗ್ ಕಾರ್ಸ್ ವೀಕ್ಷಕರೇ. ಥ್ಯಾಂಕ್ ಯು ವೀಕ್ಷಕರೇ.